ಇನ್ನು ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನವನ್ನು ಹೊತ್ತು ಸದ್ಯ ಪರಪ್ಪನ ಅಗ್ರಹಾರ ಜೈಲಲ್ಲಿದ್ದಾರೆ. ಹಾಗಾದ್ರೆ ಅವ್ರನ್ನ ಬಳ್ಳಾರಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಚರ್ಚೆ ಆಗ್ತಾ ಇತ್ತು, ಆದ್ರೆ ಇಲ್ಲ. ಬಳ್ಳಾರಿ ಜೈಲಿಗಿಲ್ಲ, ಪರಪ್ಪನ ಅಗ್ರಹಾರದಲ್ಲೇ ದರ್ಶನ್ ಜೈಲು ವಾಸ ಈಗ ಕಂಟಿನ್ಯೂ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇದೆ. ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಿಕ್ಕೆ ನ್ಯಾಯಾಲಯ ಒಪ್ಪಿಲ್ಲ ಅನ್ನುವಂಥದ್ದು ಇಲ್ಲಿ ಗೊತ್ತಾಗ್ತಾ ಇದೆ. ನ್ಯಾಯಾಲಯದ ಆದೇಶ ಇದು. ಜೈಲಿನ ಒಳಗಡೆ ಓಡಾಡಲಿಕ್ಕೆ ದರ್ಶನ್ ಅನುಮತಿಯನ್ನು ಕೊಡಿ ಅಂತ ಪರಿಪರಿಯಾಗಿ ಬೇಡ್ಕೊಂಡಿದ್ರು. ಕಳೆದ 1 ತಿಂಗಳಿನಿಂದ ಸೆಲ್ನಲ್ಲೇ ಕಿಲ್ಲಿಂಗ್ ಸ್ಟಾರ್ ದರ್ಶನ್ ಒದ್ದಾಡ್ತಾ ಇದ್ರು. ಪರಪ್ಪನ ಅಗ್ರಹಾರದಲ್ಲೇ ಸವಲತ್ತನ್ನು ಕೊಡಲಿಕ್ಕೆ ಕೋರ್ಟ್ ಈಗ ಒಪ್ಪಿಗೆ ಕೊಟ್ಟಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಹೆಚ್ಚುವರಿ ಹಾಸಿಗೆ ದಿಂಬು ನೀಡಲಿಕ್ಕೆ ಕೋರ್ಟ್ ಸಮ್ಮತಿ, ಅಂದರೆ ವಿಚಾರಣಾಧೀನ ಕೈದಿಗಳಿಗೆ ಕೋರ್ಟಿನ ಒಂದು ಅಧೀನಕ್ಕೆ ಸಂಬಂಧಪಟ್ಟ ಹಾಗೆ ಕೋರ್ಟ್ ಏನೀಗ ಆದೇಶವನ್ನು ಹೊರಡಿಸಿದೆಯಲ್ಲ, ಆ ಒಂದು ಜೈಲಿನ ಪರ್ಮಿಟ್ ಏನಿದೆಯಲ್ಲ ಅದ್ರ ಪ್ರಕಾರ ಒಂದು ಲೋಟ, ಚೆಂಬು, ಹಾಸಿಗೆ, ದಿಂಬು ಇವೆಲ್ಲವನ್ನು ಕೂಡ ಕೊಡಲಿಕ್ಕೆ ಈಗ ಕೋರ್ಟ್ ಈಗ ಆದೇಶವನ್ನು ಹೊರಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತೊಂದು ಕಡೆ ಸಾಕಷ್ಟು ಪರಿಪರಿಯಾಗಿ ಬೇಡ್ಕೊಂಡಿದ್ರು, ನನಗೆ ಬೇಸಿಕ್ ನೀಡ್ ಕೂಡ ಸಿಗ್ತಾ ಇಲ್ಲ, ಊಟ ಸೆಟ್ ಆಗ್ತಾ ಇಲ್ಲ, ನನಗೆ ಒಂದು ತಟ್ಟೆ ಬೇಕು, ಲೋಟ ಬೇಕು, ಚಮಚ ಬೇಕು, ಈ ಥರ ಎಲ್ಲ ಒಂದಿಷ್ಟು ಮನವಿಯನ್ನು ಕೋರ್ಟ್ ಮುಂದೆ ಮಾಡ್ಕೊಂಡಿದ್ರು, ಕಣ್ಣೀರಿಟ್ಟಿದ್ರು. 1 ತಿಂಗಳೇ ಆಯಿತು ನಾನು ಬಿಸಿಲು ನೋಡ್ದಾನೆ, ಕೈಯೆಲ್ಲ ಫಂಗಸ್ ಬಂದುಬಿಟ್ಟಿದೆ, ಈ ಥರ ನರಕ ಮಾಡೋ ಬದಲು ಸ್ವಲ್ಪ ವಿಷ ಕೊಟ್ಬಿಡಿ ಅಂತ ಕೋರ್ಟ್ ಮುಂದೆ, ನ್ಯಾಯಾಲಯದ ಮುಂದೆ ಪರಿಪರಿಯಾಗಿ ಬೇಡ್ಕೊಂಡಿದ್ರು. ಹಾಗಾಗಿ ದರ್ಶನ್ ಪರಿಪರಿಯಾಗಿ ಬೇಡ್ಕೊಂಡಿದ್ದನ್ನು ಮನಗಂಡಂತಹ ಕೋರ್ಟ್ ಈಗ ಅವರಿಗೆ ಒಂದಿಷ್ಟು ಫೆಸಿಲಿಟಿಗಳನ್ನು ಕೊಡಲಿಕ್ಕೆ ಆದೇಶವನ್ನು ಹೊರಡಿಸಿದೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಹಾಗಾದರೆ ಏನು ಫೆಸಿಲಿಟಿಗಳು? ಹೆಚ್ಚುವರಿ ಹಾಸಿಗೆ, ದಿಂಬು ಕೊಡಲಿಕ್ಕೆ ಕೋರ್ಟ್ ಸಮ್ಮತಿ ಕೊಟ್ಟಿದೆ. ಇನ್ನು ದರ್ಶನ್ ಕಣ್ಣೀರಿನ ಮನವಿಗೆ ಈಗ ನ್ಯಾಯಾಲಯ ಪುರಸ್ಕರಿಸಿದೆ. ಸದ್ಯ ಜೈಲು ವರ್ಗಾವಣೆ ಭೀತಿಯಿಂದ ಪಾರಾಗಿದ್ದಾರೆ ದರ್ಶನ್. ಕೈದಿಯ ಹಕ್ಕುಗಳನ್ನು ಗೌರವಿಸಲಿಕ್ಕೆ ಕೋರ್ಟ್ ಸೂಚನೆ ಕೊಟ್ಟಿದೆ. ಮತ್ತೆ ಬೇಡ್ಕೊಳ್ಳೋದಲ್ಲ, ಅದನ್ನು ಫಾಲೋ ಮಾಡಬೇಕು. ಕೋರ್ಟ್ ಅವರ ಮನವಿಗೆ ಈಗ ಸ್ಪಂದನೆ ಕೊಟ್ಟಿದೆಯಲ್ಲ, ಜೈಲು ಕೈಪಿಡಿಯಂತೆ ವಾಕ್ ಮಾಡಲಿಕ್ಕೆ ಈಗ ಅವರಿಗೆ ಅವಕಾಶ ಇದೆ. ಜೈಲಿನಲ್ಲಿ ಕನಿಷ್ಠ ಸೌಲಭ್ಯ ಒದಗಿಸಲಿಕ್ಕೂ ಕೋರ್ಟ್ ಆದೇಶವನ್ನು ಕೊಟ್ಟಿದೆ. ಸದ್ಯ ಜೈಲು ವರ್ಗಾವಣೆ ಭೀತಿಯಿಂದ ದರ್ಶನ್ ಪಾರಾಗಿದ್ದಾರೆ. ಅವ್ರನ್ನ ಬಳ್ಳಾರಿ ಜೈಲಿಗೆಲ್ಲಾದರೂ ಶಿಫ್ಟ್ ಮಾಡಿದರೆ ಅವ್ರನ್ನ ಭೇಟಿಯಾಗಲಿಕ್ಕೆ ಅವ್ರ ಕುಟುಂಬಸ್ಥರಿಗೂ ಕೂಡ ಸಾಕಷ್ಟು ಅನಾನುಕೂಲ ಆಗ್ತಾ ಇತ್ತು. ಯಾಕಂದರೆ ಅವ್ರನ್ನ ಬಳ್ಳಾರಿಗೆ ಹೋಗಿ ನೋಡ್ಕೊಂಡು ಬರಬೇಕಾಗಿತ್ತು. ಸ್ಪೆಷಲಿ ಅವರ ಪತ್ನಿ ವಿಜಯಲಕ್ಷ್ಮಿ ಅವರು ಈ ಹಿಂದೆ ಅವ್ರು ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಅಲ್ಲಿಗೆ ಹೋಗಿ ಸಾಕಷ್ಟು ಸಂದರ್ಭದಲ್ಲಿ ಬಂದಿದ್ದಾರೆ. ಮತ್ತು ಅವರ ತಾಯಿ, ಅವರ ಸಹೋದರ, ಅವರ ಕುಟುಂಬಸ್ಥರು ಎಲ್ಲರೂ ಕೂಡ ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲೂ ಕೂಡ ಹೋಗಿದ್ದಾರೆ. ಮತ್ತು ಇಲ್ಲಿ ಬೆಂಗಳೂರಲ್ಲೇ ಪರಪ್ಪನ ಅಗ್ರಹಾರ ಜೈಲು ಇರೋದ್ರಿಂದ ಅವರ ಕುಟುಂಬಸ್ಥರಿಗೆ, ಅವರ ಸ್ನೇಹಿತರಿಗೆ, ಅವರ ಬಂಧು ಬಳಗದವರು ಕೂಡ ಅವ್ರನ್ನ ಬಂದು ನೋಡ್ಕೊಂಡು ಹೋಗಲಿಕ್ಕೆ ಸಾಕಷ್ಟು ಅನುಕೂಲ ಆಗ್ತದೆ. ಅದೊಂದು ಪ್ಲಸ್ ಪಾಯಿಂಟ್ ಆಯಿತು ದರ್ಶನ್ಗೆ. ಅದ್ರ ಜೊತೆಗೆ ಮತ್ತೊಂದು ಪ್ಲಸ್ ಪಾಯಿಂಟ್ ಏನು ಅಂದರೆ ಹಾಸಿಗೆ, ದಿಂಬು, ಚಮಚ, ಲೋಟ, ಅದ್ರ ಜೊತೆಗೆ ಊಟದ ತಟ್ಟೆ ಇರ್ಬೋದು, ಇವೆಲ್ಲವೂ ಕೂಡ ಈಗ ಸಿಗ್ತಾ ಇರೋದ್ರಿಂದ ಮತ್ತೆ ನೋಡಿ ಜೈಲಲ್ಲಿ ಓಡಾಡ್ಲಿಕ್ಕೆ ಒಂದು ಅವಕಾಶ ಇದೆ. ಅವ್ರೇನು ಯಾವ ಬ್ಯಾರಕಲ್ಲಿದ್ದಾರಲ್ಲ ಅಲ್ಲಿ ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಮತ್ತು ದರ್ಶನ್ ಈ ಥರ ಒಂದಿಷ್ಟು ಡಿಮ್ಯಾಂಡ್ಸ್ಗಳನ್ನು ಕೋರ್ಟ್ ಮುಂದೆ ಇಟ್ಟಿದ್ರು. ನೋಡಿ, ನನಗೆ ಸಾಕಷ್ಟು ಕಷ್ಟ ಆಗ್ತಾ ಇದೆ, ಓಡಾಡಲಿಕ್ಕೂ ಕೂಡ ಆಗ್ತಾ ಇಲ್ಲ, ನಾನು ಬಿಸಿಲೇ ನೋಡಿಲ್ಲ, ಕಳೆದ 1 ತಿಂಗಳಿನಿಂದನೂ ಕೂಡ ನಾನು ನೆರಳಲ್ಲೇ ಇದ್ದು ಅಂದರೆ ಜೈಲಿನ ಒಳಗಡೆ ಸಹಜವಾಗಿ ಅಲ್ಲಿ ಬಿಸಿಲು ತಾಗುತ್ತೆ, ಜೈಲೊಳಗಡೆ ಬಿಸಿಲು ತಾಗ್ಲಿಕ್ಕೆ ಸಾಧ್ಯನೇ ಇಲ್ಲ, ನನ್ನ ಕೈಗೆಲ್ಲ ಫಂಗಸ್ ಆಗಿಬಿಟ್ಟಿದೆ, ನನಗೆ ತುಂಬ ಹಿಂಸೆ ಆಗ್ತಾ ಇದೆ ಅಲ್ಲಿ ಇರಲಿಕ್ಕೆ, ನನಗೆ ಬಿಸಿಲು ನೋಡಿಲ್ಲ, ಓಡಾಡ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಶೂ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಡಿ, ಒಂದು ಅಟ್ಲೀಸ್ಟ್ ಒಂದು ತಟ್ಟೆ ವ್ಯವಸ್ಥೆ ಮಾಡಿಕೊಡಿ, ಒಂದು ಗ್ಲಾಸು ಚಮಚದ ವ್ಯವಸ್ಥೆ ಮಾಡಿಕೊಡಿ, ಹಾಸಿಗೆ ದಿಂಬಿನ ವ್ಯವಸ್ಥೆ ಮಾಡಿಕೊಡಿ. ಇದು ಕೋರ್ಟ್ ಮುಂದೆ ಇಟ್ಟಂತಹ ಡಿಮ್ಯಾಂಡು. ಯಾಕಂದರೆ ಈ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಕೊಲೆ ಆದ ನಂತರದಲ್ಲಿ ಆರೋಪ ಸ್ಥಾನವನ್ನು ಹೊತ್ತರಲ್ಲ ದರ್ಶನ್, ಆ ಸಂದರ್ಭದಲ್ಲೇ ಫಸ್ಟ್ ಅವ್ರನ್ನ ಪರಪ್ಪನ ಅಗ್ರಹಾರ ಜೈಲಿಗೆ ಹಾಕಿದ್ದು. ಪರಪ್ಪನ ಅಗ್ರಹಾರ ಜೈಲಲ್ಲೇ ಒಂದಿಷ್ಟು ಪರಪ್ಪನ ಅಗ್ರಹಾರ ಜೈಲೋ ಅಥವಾ ರೆಸಾರ್ಟೋ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಒಂದಿಷ್ಟು ಫೆಸಿಲಿಟಿಗಳನ್ನು ಪಡ್ಕೊಳ್ತಾ ಇದ್ರು, ಐಷಾರಾಮಿ ಜೀವನ. ಹಾಗಾಗಿ ಅವ್ರನ್ನ ಬಳ್ಳಾರಿಗೆ ಹಾಕಿದ್ರು. ಈಗ ಅಗೇನ್ ಈ ಪರಪ್ಪದಲ್ಲೇ ಇದ್ದಾರೆ. ಎಸಿ ಬಗ್ಗೆ ಹೆಚ್ಚಿನ ಡೀಟೇಲ್ಸನ್ನು ನಮ್ಮ ಪ್ರತಿನಿಧಿ ಸುಚಿತ್ರಾ ಕೊಡ್ತಾ ಹೋಗ್ತಾರೆ. ಸುಚಿತ್ರಾ, ನಟ ದರ್ಶನ್ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಆರೋಪ ಸ್ಥಾನವನ್ನು ಹೊಂದಿದ್ದಾರೆ. ಅವ್ರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡ್ತಾರೆ ಅನ್ನುವಂತಹ ಒಂದು ಮಾತಿತ್ತು. ಸದ್ಯಕ್ಕೆ ರಿಲೀಫ್ ಆಗಿದೆ. ಮತ್ತೊಂದಿಷ್ಟು ಬೇಸಿಕ್ ಫೆಸಿಲಿಟಿಗಳು ಕೂಡ ಕೊಟ್ಟಿದ್ದಾರೆ. ಮತ್ತು ಅದನ್ನು ಚಾಚೂ ತಪ್ಪದೆ ಪರಿಪಾಲಿಸಬೇಕು ದರ್ಶನ್ ಅನ್ನುವಂಥದ್ದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮತ್ತೇನೆಲ್ಲ ಹೆಚ್ಚಿನ ಡೀಟೇಲ್ಸ್ ಸಿಗ್ತಾ ಇದೆ ಸುಚಿತ್ರಾ ತಮಗೆ? ಸಚಿನ್, ಏನಂತ ಹೇಳಿದ್ರೆ, ಇನ್ನು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದಂತಹ ದರ್ಶನ್ ಅನ್ನ ಬಳ್ಳಾರಿ ಪರಪ್ಪನ ಅಗ್ರಹಾರ ಜೈಲಿಂದ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಬೇಕು ಅಂತ ಹೇಳಿ ಜೈಲಿನ ಅಧಿಕಾರಿಗಳು ಎಸ್ಪಿಪಿ ಮೂಲಕ ಅರ್ಜಿಯನ್ನ ಸಲ್ಲಿಸಿದ್ರು.
ಸದ್ಯ ಆ ಒಂದು ಅರ್ಜಿ ವಜಾಗೊಂಡಿರುವಂತದ್ದು. ಏನು ಈ ಹಿಂದೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಎಲ್ಲಾ ರೀತಿಯ ಫೆಸಿಲಿಟಿಗಳನ್ನ ದರ್ಶನ್ ಪಡ್ಕೊಂಡಿದ್ರು. ಏನು ಐಷಾರಾಮಿಯಾಗಿ ಒಂದು ಜೀವನವನ್ನ ನಡೆಸ್ತಾ ಇದ್ರು. ಜೊತೆಗೆ ಅಲ್ಲಿ ಏನು ಕಾಫಿ ಕುಡಿಯೋದು, ಒಂದಷ್ಟು ಉಪಚಾರಗಳನ್ನ ಜೈಲಿನಲ್ಲಿಯೇ ದರ್ಶನ್ ತಗೊಳ್ತಾ ಇದ್ರು. ಆ ಒಂದು ಕಾರಣದಿಂದಾಗಿ ಬಳ್ಳಾರಿ ಜೈಲ್ಗೆ ದರ್ಶನ್ ಅಂಡ್ ಆ ಒಂದು ಗ್ಯಾಂಗ್ ಅನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು ಅರ್ಜಿಯನ್ನ ಸಲ್ಲಿಸಿದ್ರು. ಆ ಅರ್ಜಿ ಇವತ್ತು ವಜಾಗೊಂಡಿದೆ. ಜೊತೆಗೆ ಕನಿಷ್ಠ ಸೌಲಭ್ಯವನ್ನ ಒದಗಿಸ್ಬೇಕು ಅಂತ ಹೇಳಿ ಕೋರ್ಟ್ ಆದೇಶವನ್ನ ಕೊಟ್ಟಿರುವಂತದ್ದು. ಯಾಕಂತ ಹೇಳಿದ್ರೆ ಏನು ದಯಾನಂದ್ ಅವರು ಜೈಲಿನ ಜೈಲಿನ ಒಂದು ಮೇಲಧಿಕಾರಿಯಾಗಿ ಸಾಕಷ್ಟು ಒಂದು ಸ್ಟ್ರಿಕ್ಟ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಇದ್ರು. ದರ್ಶನ್ಗೆ ಯಾವುದೇ ರೀತಿ ಫೆಸಿಲಿಟಿಗಳು ಸಿಗಬಾರ್ದು ಅಂತ ಹೇಳಿ ಒಂದಷ್ಟು ಕಟ್ಟುನಿಟ್ಟಿನ ಕ್ರಮವನ್ನ ತೆಗೆದುಕೊಳ್ತಾ ಇದ್ರು. ರೂಮ್ ಇಂದ ಹೊರಗಡೆನು ಬರದೇ ರೀತಿಯಲ್ಲಿ ವಾಕಿಂಗ್ಗೂ ಕೂಡ ಅವಕಾಶವನ್ನ ಮಾಡಿಕೊಟ್ಟಿರ್ಲಿಲ್ಲ. ಸಾಕಷ್ಟು ಒಂದು ಜೈಲು ಸಿಬ್ಬಂದಿಯನ್ನ ಕೂಡ ಏರ್ಪಡಿಸಿದ್ರು. ಆದ್ರೆ ಇದೀಗ ಕೋರ್ಟ್ ಬೇಸಿಕ್ ಫೆಸಿಲಿಟಿಗಳನ್ನ ದರ್ಶನ್ಗೆ ಒದಗಿಸಬೇಕು, ಜೈಲು ನಿಯಮಾವಳಿಗಳ ಪ್ರಕಾರ ಆತನಿಗೆ ಎಲ್ಲಾ ರೀತಿಯ ಸೌಲಭ್ಯವನ್ನ ಕೊಡ್ಬೇಕು, ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಿದೆ ಅದನ್ನ ದರ್ಶನ್ಗೆ ಕೊಡ್ಬೇಕು ಅಂತ ಹೇಳಿ ಇವತ್ತು ಆದೇಶವನ್ನ ಮಾಡಿರುವಂತದ್ದು. ಜೊತೆಗೆ ಏನು ದರ್ಶನ್ನ ಬಳ್ಳಾರಿ ಜೈಲಿಗೆ, ಪ್ರದೂಷಣ ಬೆಳಗಾವಿ ಜೈಲಿಗೆ, ಜಗದೀಶ್ ಮತ್ತು ಲಕ್ಷ್ಮಣ ಶಿವಮೊಗ್ಗ ಜೈಲಿಗೆ, ನಾಗರಾಜನ ಕಲಬುರಗಿ ಜೈಲಿಗೆ ವರ್ಗಾವಣೆ ಮಾಡ್ಬೇಕು ಅಂತ ಏನು ಮನವಿಯನ್ನ ಕೋರಿದ್ರು. ಆ ಒಂದು ಅರ್ಜಿ ವಜಾಗೊಂಡಿದೆ. ದರ್ಶನ್ಗೆ ಏನು ತಲೆದಿಂಪು, ಹಾಸಿಗೆ, ಒಂದಷ್ಟು ಕನಿಷ್ಠ ಸೌಲಭ್ಯ ಏನಾದ್ರೂ ಕೊಡ್ಬೇಕು ಅಂತ ಹೇಳಿ ಇವತ್ತು ಕೋರ್ಟ್ ಆದೇಶವನ್ನ ಮಾಡಿರುವಂತದ್ದು. ಸುಚಿತ್ರಾ, ಇಲ್ಲಿ ಮತ್ತೊಂದು ಪ್ರಶ್ನೆ ಕಾಡ್ತಾ ಇರೋದಂದ್ರೆ, ಈಗ ಬಳ್ಳಾರಿ ಜೈಲಲ್ಲಿ ಇದ್ದಂಥ ಸಂದರ್ಭದಲ್ಲಿ ನನಗೆ ಬೆನ್ನು ಹುರಿ ಸರ್ಜರಿ ಮಾಡಬೇಕು, ಹಾಗಾಗಿ ನನಗೆ ಒಂದಿಷ್ಟು ಅವಕಾಶ ಮಾಡಿಕೊಡ್ಬೇಕು ಅಂತ ಎಲ್ಲ ಒಂದು ಕಡೆ ಮನವಿಯನ್ನು ಮಾಡ್ಕೊಂಡಿದ್ರು. ಇವರ ಮನವಿಗೆ ಅವರ ಕಣ್ಣೀರಿಗೆ ಕರಗಿರುವಂತಹ ಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನು ಕೊಟ್ಟಿತ್ತು. ಅದಾದಮೇಲೆ ಅದನ್ನು ಪ್ರಶ್ನೆ ಮಾಡ್ತು ಸುಪ್ರೀಂ ಕೋರ್ಟು, ಯಾಕೆ ಕೊಟ್ರಿ, ಸಾಕಷ್ಟು ಸಾಕ್ಷಿಗಳಿದ್ದಾವೆ ಅಂತ. ಈಗ ಫೆಸಿಲಿಟಿ ಕೊಟ್ಟಿರೋದನ್ನು ಪ್ರಶ್ನೆ ಮಾಡಿ ಸರ್ಕಾರದ ಪರವಾಗಿರುವಂಥ ವಕೀಲರು ಮತ್ತೆ ಕೋರ್ಟ್ ಮೊರೆ ಹೋಗ್ಬೋದಾ ಹೇಗೆ ಅಂತ? ಸಚಿನ್, ಇಲ್ಲಿ ಜೈಲಿನ ಕೈಪಿಡಿಯಲ್ಲಿ ಏನಿದೆ ಅದನ್ನಷ್ಟೇನೆ ಏನು ಜೈಲಿನ ಅಧಿಕಾರಿಗಳು ದರ್ಶನ್ಗೆ ಕೊಡ್ಬೇಕು ಅಂತ ಹೇಳಿರುವಂತದ್ದು. ಅಂದ್ರೆ ಜೈಲಿನ ಕೈಪಿಡಿಯಲ್ಲಿ ಕನಿಷ್ಠ ಸೌಲಭ್ಯ ಅಂದ್ರೆ ದಿಂಬೆನ ಇರ್ಬೋದು. ಜೊತೆಗೆ ದರ್ಶನ್ ಪರ ವಕೀಲರು ಕೂಡ ಅದನ್ನೇ ಒಂದು ರೀತಿಯಲ್ಲಿ ವಾದವನ್ನ ಮಾಡಿದ್ರು. ಜೈಲಿನಲ್ಲಿ ಏನನ್ನ ಏನು ಕೈದಿಗೆ ಸೌಲಭ್ಯವನ್ನ ನೀಡಬೇಕು, ಅಷ್ಟನ್ನಾದ್ರೂ ಕನಿಷ್ಠ ಸೌಲಭ್ಯವನ್ನ ದರ್ಶನ್ ಮತ್ತೆ ಆ ಒಂದು ಗ್ಯಾಂಗ್ಗೆ ನೀಡಬೇಕು ಅಂತ ಹೇಳಿ ದರ್ಶನ್ ಪರ ವಕೀಲರು ಕೂಡ ವಾದವನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಇವತ್ತು ಕೋರ್ಟ್ ಕೂಡ ಏನು ಜೈಲಿನ ಕೈಪಿಡಿಯಲ್ಲಿ ಏನೇನನ್ನ ಸೂಚನೆಯನ್ನ ಕೊಡಲಾಗಿದೆ ಆ ರೀತಿಯಾಗಿ ಏನು ಮ್ಯಾನ್ಯುವಲ್ ಪ್ರಕಾರವನ್ನೇ ಆತನಿಗೆ ಒಂದಷ್ಟು ಸೌಲಭ್ಯವನ್ನ ಒದಗಿಸಿ ಅಂತ ಹೇಳಿರುವಂತದ್ದು. ಈಗಾಗಲೇ ದರ್ಶನ್ಗೆ ಬೆನ್ನೋವಾಗಿರ್ಬೋದು ಅಥವಾ ವಿಸಿ ಮೂಲಕ ನನಗೆ ಕೈಯಲ್ಲಿ ಸಂಘರ್ಷ ಆಗಿದೆ, ನಾನು ಇಲ್ಲಿ ಇರೋದಕ್ಕಾಗ್ತಾ ಇಲ್ಲ, ವಿಷ ಕೊಡ್ತೀರಿ ಅಂತ ಹೇಳಿ ಒಂದು ಮನವಿಯನ್ನ ಮಾಡ್ಕೊಂಡಿದ್ರು. ಆದ್ರೂ ಕೂಡ ಕೋರ್ಟ್ ಈ ರೀತಿಯಾಗಿ ಹೇಳೋದು ತಪ್ಪು ಅಂತ ಹೇಳಿ ಒಂದ್ ರೀತಿಯಲ್ಲೇ ಅದನ್ನು ಕೂಡ ಕನ್ಸಿಡರ್ ಮಾಡಿದಂತೆ ಕಾಣ್ತಾ ಇದೆ. ಹಾಗಾಗಿ ದರ್ಶನ್ಗೆ ಏನು ಕನಿಷ್ಠ ಹಾಸಿಗೆ ಜೊತೆಗೆ ವಾಕ್ ಮಾಡೋದಿಕ್ಕೆ ಈ ರೀತಿಯ ಸೌಲಭ್ಯವನ್ನ ಕೊಡಿ ಅಂತ ಹೇಳಿದ್ದಾರೆ. ಆದ್ರೆ ಏನಾದ್ರೂ ಒಂದಷ್ಟು ಅಲ್ಲಿನ ಏನು ದರ್ಶನ್ ಅಂಡ್ ಗ್ಯಾಂಗ್ ಏನಾದ್ರೂ ಒಂದ್ ರೀತಿಯಲ್ಲಿ ತೊಂದರೆಯನ್ನ ಕೊಟ್ರೆ ಅವರನ್ನ ಬಳ್ಳಾರಿ ಜೈಲ್ಗೆ ಶಿಫ್ಟ್ ಮಾಡ್ಬೇಕಾ ಇಲ್ವಾ ಅನ್ನೋ ಒಂದು ಅಧಿಕಾರ ಐಜಿಗೆ ತೆಗೆದುಕೊಳ್ಳೋದಕ್ಕೆ ನ್ಯಾಯಾಧೀಶರು ಅನುಮತಿಯನ್ನ ಕೊಟ್ಟಿರುವಂತದ್ದು. ಸಚಿನ್, ಧನ್ಯವಾದ ಸುಚಿತ್ರ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.